ನಿಜವಾದ ಸ್ನೇಹ ಎಂಬುದು ತಿಳಿಯುವುದು ನಮಗೆ ವಿಪತ್ತು ಬಂದಾಗ ಮಾತ್ರ. ನಮಗೆ ವಿಪತ್ತು ಉಂಟಾದಾಗ ವಿಚಲಿತವಾಗದೆ ಮನಸ್ಸಿನಲ್ಲಿ ವ್ಯಥೆಯಿಂದ ಪೀಡಿತನಾಗಬಾರದು. ತನ್ನ ಯೋಚನೆ ಆಲೋಚನೆಯಿಂದ ಮನಸ್ಸನ್ನು ನಿಗ್ರಹಿಸಿಕೊಂಡು ಹೆಜ್ಜೆ ಇಡುವವನಿಗೆ ವಿಪತ್ತು ಕಾಲಿನ ಕೆಳಗೆ ಇದ್ದಂತೆ. ಒಂದೊಮ್ಮೆ ವಿಪತ್ತು ಸಂಭವಿಸಿದರೂ ಅದು ನಮಗೆ ಜೀವನದ ಪಾಠ ಹೇಳುವ ಗುರು ಇದ್ದಂತೆ. ಅನೇಕ ವಿವೇಕಗಳನ್ನು ತಿಳಿದುಕೊಳ್ಳುವ ಪಾಠ ಎಂದು ಭಾವಿಸಬೇಕು. ಒಂದು ರಕ್ತವನ್ನು ಚೆನ್ನಾಗಿ ಉಚ್ಚಿ ಅದರ ಮೇಲ್ಪದರವನ್ನು ತೆಗೆಯದೇ ಇದ್ದರೆ ಅದು ಪ್ರಕಾಶಿಸಲು ಸಾಧ್ಯವಿಲ್ಲ. ಹಾಗೆ ಮನುಷ್ಯನು ಕೂಡ ವಿಪತ್ತುಗಳಿಲ್ಲದೆ ವಿವೇಕಿ ಆಗಲಾರನು. ವಿಪತ್ತುಗಳೇ ಮನುಷ್ಯನನ್ನು ಚೆನ್ನಾಗಿ ಕಾರ್ಯಾಲೋಚನೆ ಮಾಡುವಂತೆ ಶಿಕ್ಷಿಸುವುದು. ವಿಪತ್ತೆಂಬುದು ಸ್ನೇಹಿತರುಗಳನ್ನು ತೂಗಿ ಯೋಗ್ಯತೆಗಳನ್ನು ತಿಳಿದುಕೊಳ್ಳುವ ರಹದಾರಿಯಾಗಿ ಘಟಿಸುವುದು. ವಿಪತ್ತಿನಿಂದ ಮನುಷ್ಯರು ಕೆಡದೆ ಮನುಷ್ಯರಂತೆಯೇ ಇರುವರು. ಆದರೆ ಸಂಪತ್ತು ಬಂದಾಗ ಅದೇ ಮನುಷ್ಯ ಪಿಶಾಚಿಗಳಂತೆ ಆಡುವನು. ವಿಪತ್ತಿನಿಂದ ಕಪಟ ನಾಟಕದ ಸ್ನೇಹಿತರೆಲ್ಲ ಉದುರಿ ಹೋಗುವರು. ನಮ್ಮವರು ಯಾರೆಂಬುದು ಖಚಿತವಾಗುವುದು. ನಿಮ್ಮ ಆತುರವೇ ವಿಪತ್ತಿಗೆ ಕಾರಣವಾಗಬಹುದು. ವಿಪತ್ತು ಸಂಭವಿಸಿದಾಗ ಧೈರ್ಯ ಕೆಡದೆ ಇರುವವನು ಖಂಡಿತವಾಗಿಯೂ ಜಯಶಾಲಿಯಾಗುವನು. ಐಹಿಕ ಪ್ರಪಂಚದ ವಿಪತ್ತನ್ನು ಅನುಭವಿಸುವ ಮನುಷ್ಯನಿಗೆ ಒಳ್ಳೆಯದೇ ಹೊರತು ಕೆಟ್ಟದಲ್ಲ. ತಪ್ಪಿತಕ್ಕಿಂತಲೂ ವಿಪತ್ತು ಶ್ಲಾಘವಾದದ್ದು. ಎಲ್ಲರ ಯೋಗ್ಯತೆಯನ್ನು ಚೆನ್ನಾಗಿ ನಿರ್ಣಯಿಸಲು ತಕ್ಕಂತೆ ಮೆಟ್ಟುಗಲ್ಲು. ವಿಪತ್ತನ್ನು ತಂದು ಹಾಕುವಂತಹ ಭಗವಂತನೇ ದುಃಖಿಸುವ ಕ್ರಮವನ್ನು, ಅಂದರೆ ಆ ವಿಪತ್ತನ್ನು ಸಹಿಸಿಕೊಳ್ಳುವ ಶಕ್ತಿಯನ್ನು ಕೊಡುವನು.